ಬೆಸ್ಟ್ ಬ್ರಂಚ್ ಚಾನೆಲ್ ವೀಕ್ಷಿಸುವ ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಇವತ್ತು ನಾನು ಹುಬ್ಬಳ್ಳಿಯ ಸ್ಪೆಷಲ್ ಸಾವ್ಜಿ ಮಟನ್ ಕರಿ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಈ ರೆಸಿಪಿನ ನಾನು ಸಾಂಪ್ರದಾಯಿಕ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಇದು ತುಂಬ ಸೂಪರ್ ಹಾಗೂ ಡಿಲಿಷಿಯಸ್ ಆಗಿರುತ್ತೆ. ಬನ್ನಿ ಅಡುಗೆ ಶುರು ಮಾಡೋಣ. ಈ ರೆಸಿಪಿಗೆ ನಾನು 1 kg ಕುರಿ ಮಟನನ್ನು ಕ್ಲೀನಾಗಿ ತೊಳೆದು ತೊಗೊಂಡಿದ್ದೀನಿ. ವೀಕ್ಷಕರೇ, ಸಾವ್ಜಿಯ ಗರಂ ಮಸಾಲ ಬೇರೆ ಇರುತ್ತೆ, ಅದನ್ನು ಸಾವ್ಜಿ ಕಾಲಾ ಮಸಾಲ ಅಂತ ಹೇಳ್ತಾರೆ. ತುಂಬ ಸಿಂಪಲ್ ಇದೆ ವೀಕ್ಷಕರೇ. ಬನ್ನಿ ಮೊದಲು ಅದನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಕಾದ ಬಾಣಲೆಗೆ 1 ಟೀ ಸ್ಪೂನ್ ಕಸಕಸೆನ ಹಾಕಿ ಫ್ರೈ ಮಾಡ್ತೀನಿ. ಇದು ಫ್ರೈ ಆಗಿದೆ. ಇದನ್ನು ಪ್ಲೇಟಿಗೆ ಶಿಫ್ಟ್ ಮಾಡಿ ಆರಲು ಬಿಡಿ. ಇಲ್ಲಿ ನಾನು 1 ಕಪ್ಪಿನಷ್ಟು ಧನಿಯಾ ಕಾಳನ್ನು ಹಾಕ್ತಿದ್ದೀನಿ. ಇದು ಗ್ರಾಮೀಣ ಅಳತೆಯಲ್ಲಿ 35 ಗ್ರಾಮ್ ಇದೆ. ಇವಾಗ ಇದನ್ನು ಡಾರ್ಕ್ ಕಲರ್ ಬರೋವರೆಗೂ ಮೀಡಿಯಂ ಫ್ಲೇಮಲ್ಲಿ ಹುರಿಯೋಣ. ನೋಡಿ ವೀಕ್ಷಕರೇ, ಧನಿಯಾ ಕಾಳಿನ ಕಲರ್ ಇಷ್ಟು ಡಾರ್ಕ್ ಬಂದರೆ ಸಾಕು. ಇದನ್ನು ಕೂಡ ಪ್ಲೇಟಿಗೆ ಶಿಫ್ಟ್ ಮಾಡಿ ಆರಲು ಬಿಡ್ತೀನಿ. ಈ ಸಮಯದಲ್ಲಿ ಗ್ಯಾಸನ್ನು ಆಫ್ ಮಾಡಿ ಅದೇ ಬಿಸಿಯಾದ ಫ್ರೈ ಪ್ಯಾನಿಗೆ 1 ಬಿರಿಯಾನಿ ಎಲೆ, 2 ಇಂಚು ಪೀಸ್ ಮಾಡಿರೋ ಸುರುಳಿ ದಾಲ್ಚಿನ್ನಿ ಚಕ್ಕೆ, ಜಾವಿತ್ರಿ ಹೂವು ಚಿಕ್ಕ ತುಂಡು, ಚಿಕ್ಕ ಪೀಸು ಜಾಯಿಕಾಯಿ, 1 ಕಪ್ಪು ಯಾಲಕ್ಕಿ, 3 ಹಸಿರು ಯಾಲಕ್ಕಿ, 8 ಲವಂಗ, 10 ರಿಂದ 12 ಕರಿಮೆಣಸು, 1 ಟೀ ಸ್ಪೂನ್ ಕಲ್ಲು ಹೂವು ಹಾಗೂ ಅರ್ಧ ಟೀ ಸ್ಪೂನಿನಷ್ಟು ಶಾಜೀರಾನ ಹಾಕ್ತಿದ್ದೀನಿ. ನೆನಪಿಡಿ ವೀಕ್ಷಕರೇ, ಈ ಮಸಾಲೆನ ನಾವು ರೋಸ್ಟ್ ಮಾಡೋದಿಲ್ಲ. ಜಸ್ಟ್ ಈ ಥರ 2 ನಿಮಿಷ ಕೈ ಆಡಿಸಿ ತೆಗೆದರೆ ಸಾಕು. ಇವೆಲ್ಲ ಆರಿದ ಮಸಾಲೆಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ಫೈನಾಗಿ ಗ್ರೈಂಡ್ ಮಾಡೋಣ. ವೀಕ್ಷಕರೇ, ಈ ಗರಂ ಮಸಾಲೆನ ನೀವು 1 ದಿನ ಮೊದಲೇ ಪ್ರಿಪೇರ್ ಮಾಡಿಟ್ಟುಕೊಂಡ್ರೆ ನಿಮಗೆ ಈ ರೆಸಿಪಿ ಮಾಡಲು ಈಸಿ ಆಗುತ್ತೆ. ನಾನು ಈ ರೆಸಿಪಿಗೆ ಮಟನನ್ನು ಬಳಸಿದ್ದೀನಿ. ನೀವು ಬೇಕಿದ್ದಲ್ಲಿ ಚಿಕನನ್ನು ಕೂಡ ಹಾಕಿ ಮಾಡ್ಕೋಬೋದು. ಇವಾಗ ನಾವು ಮಟನಿಗೆ ಮಸಾಲೆನ ಆ್ಯಡ್ ಮಾಡಬೇಕು. ಅದಕ್ಕೆ 6 ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕ್ತೀನಿ, ಅರ್ಧ ಟೀ ಸ್ಪೂನ್ ಹಳದಿ, ರುಚಿಗೆ ತಕ್ಕಷ್ಟು ಉಪ್ಪು, ನಾವು ಗ್ರೈಂಡ್ ಮಾಡಿಟ್ಟುಕೊಂಡ ಸಾವ್ಜಿ ಕಾಲಾ ಗರಂ ಮಸಾಲೆ 2 ಟೀ ಸ್ಪೂನ್, 1 ದೊಡ್ಡ ಸೈಜಿನ ಟೊಮೆಟೊ ಪ್ಯೂರಿ, 4 ಟೀ ಸ್ಪೂನ್ ಫ್ರೆಶ್ ಆದ ಜಿಂಜರ್ ಗಾರ್ಲಿಕ್ ಪೇಸ್ಟ್, 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪಿನ ಪೇಸ್ಟ್, ಹುಣಸೆ ಹಣ್ಣಿನ ರಸ 2 ಟೇಬಲ್ ಸ್ಪೂನ್. ಈಗ ಇದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡೋಣ. ವೀಕ್ಷಕರೇ, ನಮ್ಮ ಚಾನೆಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಾದರೆ ವಿಡಿಯೋನ ಲೈಕ್, ಶೇರ್ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ. ಅದರಿಂದ ನಾವು ಬಿಡುವ ಹೊಸ ರೆಸಿಪಿಯ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದು ಮಿಕ್ಸ್ ಆಗಿದೆ. ಇದನ್ನು 30 ನಿಮಿಷ ಮ್ಯಾರಿನೇಟ್ ಮಾಡಲು ಇಡೋಣ. ಈ ಸಮಯದಲ್ಲಿ ನಾವು ಮಸಾಲೆ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ಅದಕ್ಕೆ ಇಲ್ಲಿ ನಾನು 4 ಇಂಚು ಹಸಿ ಕೊಬ್ಬರಿ, 4 ಇಂಚು ಒಣ ಕೊಬ್ಬರಿ ಹಾಗೂ 2 ಮೀಡಿಯಂ ಸೈಜಿನ ಉಳ್ಳಾಗಡ್ಡೆಯನ್ನು ತೊಗೊಂಡಿದ್ದೀನಿ. ಉಳ್ಳಾಗಡ್ಡೆಯನ್ನು ಸ್ವಲ್ಪ ಈ ಥರ ಜಜ್ಜಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಗ್ಯಾಸ್ ಬರ್ನರ್ ಮೇಲೆ ಒಂದೊಂದಾಗಿ ರೋಸ್ಟ್ ಮಾಡೋಣ. ಇವಾಗ ರೋಸ್ಟ್ ಮಾಡಿದ ಕೊಬ್ಬರಿಯನ್ನು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ತಿದ್ದೀನಿ. ರೋಸ್ಟ್ ಮಾಡಿದ ಉಳ್ಳಾಗಡ್ಡೆ, 10 ಎಸಳು ಬೆಳ್ಳುಳ್ಳಿ ಹಾಗೂ 1.5 ಇಂಚು ಕಟ್ ಮಾಡಿರೋ ಶುಂಠಿ, ಸ್ವಲ್ಪ ಕೊತ್ತಂಬರಿ, ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ತೀನಿ. ಈಗ ಕುಕ್ಕರಿಗೆ 3/4 ಬೌಲಿನಷ್ಟು ಎಣ್ಣೆನ ಹಾಕಿ ಕಾಯಲು ಬಿಡೋಣ. ಎಣ್ಣೆ ಕಾದಿದೆ. ಇದಕ್ಕೆ ಮ್ಯಾರಿನೇಟ್ ಮಾಡಿದ ಮಟನನ್ನು ಆ್ಯಡ್ ಮಾಡ್ತೀನಿ.
ಈಗ ಇದನ್ನು ಎಣ್ಣೆಯ ಜೊತೆ ಸರಿಯಾಗಿ ಮಿಕ್ಸ್ ಮಾಡಿ 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕೈ ಆಡಿಸುತ್ತಾ ಕುಕ್ ಮಾಡೋಣ. ಇದು 5 ನಿಮಿಷ ಕುಕ್ ಆಗಿದೆ. ಇದಕ್ಕೆ 1 ಕಪ್ಪಿನಷ್ಟು ನೀರನ್ನು ಹಾಕ್ತೀನಿ. ಇವಾಗ ಕುಕ್ಕರಿನ ಲಿಡ್ ಕ್ಲೋಸ್ ಮಾಡಿ 3 ರಿಂದ 4 ವಿಸಲ್ ಹೊಡೆಸೋಣ. ವೀಕ್ಷಕರೇ, ಮಟನ್ ಬೆಂದಿದೆ. ಈಗ ಗ್ಯಾಸನ್ನು ಆನ್ ಮಾಡಿ ಪೇಸ್ಟ್ ಮಾಡಿದ ಮಸಾಲೆನ ಆ್ಯಡ್ ಮಾಡ್ತೀನಿ. 2 ಕಪ್ಪಿನಷ್ಟು ನೀರು. ನಾನಿಲ್ಲಿ 1 ಟೀ ಸ್ಪೂನ್ ಮಟನ್ ಗರಂ ಮಸಾಲ ಹಾಕ್ತಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ಮಟನ್ ಗರಂ ಮಸಾಲ ಅವೈಲೇಬಲ್ ಇದೆಯೋ ಅದನ್ನು ಕೂಡ ಹಾಕೋಬೋದು. ಇದಕ್ಕೆ ನಾನು ಸುಮಾರು 6 ರಿಂದ 7 ಕಪ್ಪಿನಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ. ಯಾಕೆಂದರೆ ಸೌಜಿ ಸ್ಟೈಲಿನ ಮಟನ್ ಗ್ರೇವಿ ತಿಳಿಯಾಗಿ ಇರುತ್ತೆ. ಈ ಸಮಯದಲ್ಲಿ ನಿಮಗೆ ಉಪ್ಪು ಕಡಿಮೆ ಅನಿಸಿದರೆ ಅದನ್ನು ಸಹ ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡಿ. ನೋಡಿ ವೀಕ್ಷಕರೇ, ಸಾರಿನ ಕನ್ಸಿಸ್ಟೆನ್ಸಿ ಈ ಥರ ಬರಬೇಕು. ಇಲ್ಲಿ ನಾನು 1 ಟೀ ಸ್ಪೂನ್ ಗೋಧಿ ಹಿಟ್ಟನ್ನು ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕಲಿಸಿ ಸ್ಲರಿನ ರೆಡಿ ಮಾಡ್ತೀನಿ. ಇವಾಗ ರೆಡಿ ಮಾಡಿದ ಸ್ಲರಿನ ಸಾರಿಗೆ ಹಾಕಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ 8 ರಿಂದ 10 ನಿಮಿಷ ಕುದಿಯಲು ಬಿಡೋಣ. ವೀಕ್ಷಕರೇ, ಈಗ ಬೊಂಬಾಟಾದ ಸೌಜಿ ಸ್ಟೈಲ್ ಮಟನ್ ಕರಿ ಸವಿಯಲು ರೆಡಿಯಾಗಿದೆ. ವೀಕ್ಷಕರೇ, ಖಂಡಿತ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ರೆಸಿಪಿ ಹೇಗೆ ಅನಿಸ್ತು ಅಂತ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್.